ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ನಮ್ಮನ್ನು ಪ್ರೀತಿಸಿರುವಂಥದ್ದು ಶಾಶ್ವತವಾದ ತನ್ನ ಪ್ರೇಮದಿಂದಲೇ ನಮ್ಮನ್ನು ಏನ್ ಮಾಡಿದ್ದಾರೆ, ಪ್ರೀತಿಸಿದ್ದಾರೆ. ಆತನು ನಮ್ಮನ್ನು ಕೈ ಬಿಟ್ಟು ಹೋಗುವುದಿಲ್ಲ, ಆತನು ನಮ್ಮನ್ನು ತೊರೆದು ಬಿಡುವುದಿಲ್ಲ, ಆತನು ನಮ್ಮನ್ನ ಅಗಲಿ ಹೋಗುವುದಿಲ್ಲ. ಆದರೆ ಮನುಷ್ಯರು ನಮ್ಮನ್ನು ಏನ್ ಮಾಡುವವರಾಗಿದ್ದಾರೆ, ಅಗಲಿ ಹೋಗುವವರು. ಮನುಷ್ಯರು ನಮ್ಮನ್ನು ಕೈ ಬಿಟ್ಟು ಹೋಗುವವರು ಅವರಾಗಿದ್ದಾರೆ. ಅನೇಕವಾಗಿ ಮನುಷ್ಯರು ಹೇಳ್ತಾರೆ, ನಾನು ಈ ರೀತಿಯಾಗಿ ನಿನ್ನ ಮೇಲೆ ಪ್ರೇಮವನ್ನು ಇಟ್ಟಿದ್ದೇನೆ, ನಾನು ಈ ರೀತಿಯಾಗಿ ನಿನ್ನ ಮೇಲೆ ಪ್ರೀತಿಯನ್ನು ಇಟ್ಟಿದ್ದೇನೆ ಎಂದು ಅನೇಕ ಬಾರಿ ಅವರು ಹೇಳ್ತಾರೆ. ಆದರೆ ಸಮಯಗಳು ಬರುವಾಗ ಅವರ ಪ್ರೀತಿ ಏನಾಗಿಬಿಡುತ್ತೆ, ತಣ್ಣಗಾಗಿ ಹೋಗಿಬಿಡುತ್ತೆ. ತಂದೆಯ ಪ್ರೀತಿ ತಣ್ಣಗಾಗಿ ಹೋಗಿಬಿಡುತ್ತೆ, ತಾಯಿಯ ಪ್ರೀತಿ ತಣ್ಣಗಾಗಿ ಹೋಗಿಬಿಡುತ್ತೆ, ಸಂಬಂಧಿಕರ ಪ್ರೀತಿ, ಬಂಧು ಬಳಗದ ಪ್ರೀತಿ, ಗೆಳೆಯರ ಪ್ರೀತಿ, ಅದೆಲ್ಲ ಏನಾಗಿಬಿಡುತ್ತೆ, ಸಮಯಗಳು ಬರುವಾಗ ತಣ್ಣಗಾಗಿ ಹೋಗಿಬಿಡುತ್ತೆ. ಆದರೆ ಕರ್ತನು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ, ಶಾಶ್ವತವಾದ ಕರುಣೆಯಿಂದಲೇ, ಶಾಶ್ವತವಾದ ಕೃಪೆಯಿಂದಲೇ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ. ಆದ್ದರಿಂದ ದೇವರ ಪ್ರೀತಿಯಲ್ಲಿ ನಾವು ಏನಾಗಬೇಕು, ಲೀನರಾಗಿ ನಾವು ನಡೆದುಕೊಳ್ಳಬೇಕು. ಕರ್ತನೆ, ನೀನ್ ನನಗಾಗಿ ನಿನ್ನ ಜೀವವನ್ನೇ ಕೊಟ್ಟಿದ್ದೆ ಸ್ವಾಮಿ, ನಿನ್ನ ಪ್ರಾಣವನ್ನೇ ಕೊಟ್ಟಿದ್ದೆ ಸ್ವಾಮಿ, ನಿನ್ನ ಶಾಶ್ವತವಾದ ಪ್ರೇಮಕ್ಕಾಗಿ ನಾನು ನಿನಗೆ ಸ್ತೋತ್ರ ಮಾಡ್ತೇನೆ ಎಂದು ಅನುದಿನವೂ ನಾವು ಅವ್ರಿಗೆ ಹೇಳ್ಬೇಕು. ಕರ್ತನೆ, ನಿನ್ನ ಪ್ರೇಮಕ್ಕಾಗಿ ನನ್ನ ಸ್ತೋತ್ರ. ಕರ್ತನೆ, ನಿನ್ನ ಪ್ರೇಮದಲ್ಲಿ ನನ್ನನ್ನು ನಡೆಸ್ತಾ ಇದೆಯಾ, ಅದಕ್ಕಾಗಿ ನಾನು ನಿನಗೆ ಸ್ತೋತ್ರ ಮಾಡ್ತೇನೆ ಎಂದು ಅನುದಿನವೂ ಆತನಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಿರುವ ಜನಗಳನ್ನ ಸಂಧಿಸು. ಅಪ್ಪ ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ನಿನ್ನ ಶಾಶ್ವತವಾದ ಪ್ರೇಮ ಅವರಿಗೆ ನೀನು ಕರುಣಿಸಿ ನಡೆಸು. ನೀನು ಅವರನ್ನು ನಿನ್ನ ಶಾಶ್ವತವಾದ ಪ್ರೇಮದಿಂದ ಪ್ರೀತಿಸಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಕರ್ತನೆ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.